ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳ್ನಗುವ, ಮುಖವಾಡ ಧರಿಸುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ. ರಾಶಿ ಚಕ್ರದ ಕೊನೆಯ ಮತ್ತು ಅತ್ಯಂತ ನಿಗೂಢ ರಾಶಿಯಾದ ಮೀನರಾಶಿಯ ಆಳವಾದ ರಹಸ್ಯಗಳನ್ನ ಎಂದು ನಾವಿಂದು ತಿಳಿದುಕೊಳ್ಳೋಣ. ಕಲ್ಪನೆಯ ಸಾಗರದಲ್ಲಿ ಮುಳುಗುವ, ಕನಸುಗಳ ಲೋಕದಲ್ಲಿ ವಿಹರಿಸುವ, ಹೊರಗಿನಿಂದ ನೋಡಲು ಗೊಂದಲಮಯವಾಗಿರುವಂತೆ ಕಂಡರೂ ತಮ್ಮೊಳಗೆ ಜ್ಞಾನದ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ರಾಶಿಚಕ್ರದ ಅತ್ಯಂತ ಸೂಕ್ಷ್ಮ ಆಧ್ಯಾತ್ಮಿಕ ಮತ್ತು ದೈವಿಕ ರಾಶಿಯೇ ಮೀನರಾಶಿ. ಸಾಕ್ಷಾತ್ ಪರಶಿವನೇ ಇವರ ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಮುನ್ನಡೆಸ್ತಾನೆ. ಇವರ ಜೀವನದ ಎಲ್ಲಾ ಅಡೆತಡೆಗಳನ್ನು ನಿವಾರಿಸ್ತಾನೆ. ಯಾವ ವಯಸ್ಸಿಗೆ ಆ ಮಹಾದೇವನ ಕೃಪೆ ದೊರೆಯುತ್ತದೆ ಎಂದು ತಿಳಿಯಲು ತಪ್ಪದೆ ಪೂರ್ತಿ ವಿಡಿಯೋವನ್ನ ನೋಡಿ. ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದ ಕೊನೆಯ ಮತ್ತು ಅತ್ಯಂತ ನಿಗೂಢ ರಾಶಿಯಾದ ಮೀನರಾಶಿಯ ಆಳವಾದ ರಹಸ್ಯಗಳನ್ನ ಇಂದು ನಾವು ತಿಳಿದುಕೊಳ್ಳೋಣ. ಮೀನರಾಶಿಯ ಚಿಹ್ನೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವ ಎರಡು ಮೀನುಗಳು. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ಮೀನರಾಶಿಯವರ ವ್ಯಕ್ತಿತ್ವ ಮತ್ತು ಜೀವನದ ದೊಡ್ಡ ಸತ್ಯದ ಕನ್ನಡಿ. ಒಂದು ಮೀನು ಬೌದ್ಧಿಕ ಜಗತ್ತು, ಜವಾಬ್ದಾರಿಗಳು ಮತ್ತು ವಾಸ್ತವದ ಕಡೆಗೆ ಈಜಿದ್ರೆ, ಮತ್ತೊಂದು ಮೀನು ಆಧ್ಯಾತ್ಮಿಕತೆ, ಕನಸುಗಳು ಮತ್ತು ಕಲ್ಪನೆಯ ಆಳವಾದ ಸಾಗರದತ್ತ ಈಜುತ್ತದೆ. ಇದೇ ಕಾರಣದಿಂದ ಮೀನರಾಶಿಯವರು ಸದಾ ತಮ್ಮ ಮನಸ್ಸಿನಲ್ಲಿ ಒಂದು ನಿರಂತರ ಸಂಘರ್ಷವನ್ನ ಅನುಭವಿಸ್ತಾರೆ. ವಾಸ್ತವ ಮತ್ತು ಕನಸಿನ ನಡುವೆ ತಮ್ಮ ದಾರಿಯನ್ನ ಕಂಡುಕೊಳ್ಳೋದೇ ಅವರ ಜೀವನದ ದೊಡ್ಡ ಪಯಣ. ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಗುರು ಜ್ಞಾನ, ವಿವೇಕ, ಆಧ್ಯಾತ್ಮಿಕತೆ, ವಿಸ್ತರಣೆ ಮತ್ತು ಅದೃಷ್ಟದ ಕಾರಕ. ಹಾಗಾಗಿಯೇ ಮೀನರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಶಕ್ತಿ, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಮತ್ತು ಎಲ್ಲರ ಬಗ್ಗೆ ಸಹಾನುಭೂತಿ ರಕ್ತದಲ್ಲಿಯೇ ಬಂದಿರುತ್ತದೆ. ಮೇಲ್ನೋಟಕ್ಕೆ ಇವರು ಬಹಳ ಗೊಂದಲವಿರುವವರು, ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವವರು ಮತ್ತು ಈ ಪ್ರಪಂಚಕ್ಕೆ ಸರಿಹೊಂದುವುದಿಲ್ಲ ಎನ್ನುವಂತೆ ಕಾಣಿಸಬಹುದು. ಇದಕ್ಕೆ ಕಾರಣ ಇವರ ಮನಸ್ಸು ಸಾಮಾನ್ಯ ವಿಷಯಗಳಿಗಿಂತ ಹೆಚ್ಚಾಗಿ ಆಳವಾದ ಮತ್ತು ಸಾತ್ವಿಕ ಚಿಂತನೆಗಳಲ್ಲಿ ಮುಳುಗಿರುತ್ತದೆ. ಜನರ ಮುಖವಾಡಗಳ ಹಿಂದಿನ ನಿಜವಾದ ಮುಖವನ್ನ ಮತ್ತು ಜಗತ್ತಿನ ರಹಸ್ಯಗಳನ್ನ ಗ್ರಹಿಸುವ ಶಕ್ತಿ ಇವರಲ್ಲಿದೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮೀನರಾಶಿಯವರು ದುರ್ಬಲರು, ಭಾವನಾತ್ಮಕವಾಗಿ ಅಸ್ಥಿರರು ಮತ್ತು ಯಾವಾಗ್ಲೂ ತಮ್ಮದೇ ಆದ ಕನಸಿನ ಲೋಕದಲ್ಲಿ ಇರ್ತಾರೆ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮೀನರಾಶಿಯವರ ದೊಡ್ಡ ಶಕ್ತಿಯೇ ಅವರ ಮೃದುವಾದ ಮತ್ತು ಕರುಣಾಮಯಿ ಹೃದಯ. ಹೌದು, ಇವರದು ತ್ಯಾಗದ ಪ್ರೀತಿ. ಇವರು ತಮ್ಮ ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗಾಗಿ ಮತ್ತು ಕೆಲವೊಮ್ಮೆ ಅಪರಿಚಿತರಿಗಾಗಿಯೂ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಲು ಸಿದ್ಧರಿರ್ತಾರೆ. ಅವರ ಸಹಾನುಭೂತಿಗೆ ಇನ್ನೊಬ್ಬರ ನೋವನ್ನ ಕಂಡು ಮರುಗುವ ಮೊದಲ ವ್ಯಕ್ತಿ ಇವರೇ. ಇವರದ್ದು ಚೌಕಾಸಿ ಇಲ್ಲದ, ನಿರೀಕ್ಷೆಗಳಿಲ್ಲದ ಶುದ್ಧ ಪ್ರೀತಿ. ಜಗತ್ತಿನ ಎಲ್ಲಾ ನಕಾರಾತ್ಮಕತೆಗಳನ್ನ ಹೀರಿಕೊಂಡು ಪ್ರತಿಯಾಗಿ ಪ್ರೀತಿಯನ್ನ ನೀಡುವ ಸ್ಪಂಜಿನಂತೆ ಇವರು. ಆದ್ರೆ ಇದೇ ಗುಣ ಕೆಲವೊಮ್ಮೆ ಅವರಿಗೆ ಮುಳುವಾಗುತ್ತೆ. ಸ್ನೇಹದಲ್ಲಿ ಇವರು ಅತ್ಯಂತ ನಂಬಿಕಸ್ಥರು ಮತ್ತು ಬೆಂಬಲವಾಗಿ ನಿಲ್ಲುವರು. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕಣ್ಣೀರನ್ನ ಒರೆಸಲು ಇವರು ಸದಾ ಸಿದ್ಧರಿರ್ತಾರೆ. ಪ್ರೀತಿಯ ವಿಚಾರದಲ್ಲಿ ಇವರು ಸಂಪೂರ್ಣ ಹೃದಯವಂತರು. ಇವರು ತಮ್ಮ ಸಂಗಾತಿಯಲ್ಲಿ ಕೇವಲ ಪ್ರೀತಿಯನ್ನಲ್ಲ, ಒಬ್ಬ ಆತ್ಮ ಸಂಗಾತಿಯನ್ನ ಹುಡುಕ್ತಾರೆ. ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುವ ಸ್ವಭಾವ ಇವರದ್ದು. ವೃತ್ತಿ ಜೀವನಕ್ಕೆ ಬಂದ್ರೆ ಮೀನರಾಶಿಯವರು ಹುಟ್ಟು ಕಲಾವಿದರು ಮತ್ತು ಪರಿಕಲ್ಪಕರು. ಇವರಿಗೆ ಸಂಗೀತ, ನೃತ್ಯ, ಚಿತ್ರಕಲೆ, ಬರವಣಿಗೆಯಂತಹ ಸೃಜನಾತ್ಮಕ ಕ್ಷೇತ್ರಗಳು ಹೆಚ್ಚು ಸೂಕ್ತ. ಇದರ ಜೊತೆಗೆ ವೈದ್ಯಕೀಯ, ನರ್ಸಿಂಗ್, ಸಮಾಲೋಚನೆ, ಮನೋವಿಜ್ಞಾನ, ಆಧ್ಯಾತ್ಮಿಕ ಗುರುಗಳಾಗುವಂತಹ ಕ್ಷೇತ್ರಗಳಲ್ಲಿ ಇವರು ಅದ್ಭುತವಾಗಿ ಯಶಸ್ವಿ ಆಗ್ತಾರೆ. ಇವರು ತಮ್ಮ ಶಕ್ತಿಯನ್ನ ಬಳಸಿ ಇತರರ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಇವರು ನಿಪುಣರು. ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ಅಜಾಗರೂಕರು. ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಭಾವನೆಗಳು ಮತ್ತು ಸಂಬಂಧಗಳು ಮುಖ್ಯ. ಹಾಗಾಗಿ ಹಣದ ನಿರ್ವಹಣೆಯಲ್ಲಿ ಇವರು ಕಷ್ಟಪಡಬಹುದು. ಇವರು ಹಣವನ್ನ ಗಳಿಸೋದಕ್ಕಿಂತ ಹೆಚ್ಚಾಗಿ ದಾನ ಧರ್ಮಗಳಿಗೆ ಖರ್ಚು ಮಾಡಲು ಇಷ್ಟಪಡ್ತಾರೆ. ಆದ್ರೆ ಗುರುಬಲದ ಕೃಪೆಯಿಂದಾಗಿ ಇವರಿಗೆ ಬೇಕಾದ ಹಣಕಾಸಿನ ಸಹಾಯ ಅನಿರೀಕ್ಷಿತ ಮೂಲಗಳಿಂದ ಒದಗಿ ಬರುತ್ತದೆ. ವಿಶೇಷವಾಗಿ ಇವರಿಗೆ 33 ರಿಂದ 36 ವರ್ಷ ವಯಸ್ಸಿನಲ್ಲಿ ಜೀವನದಲ್ಲಿ ಸ್ಥಿರತೆ ಮತ್ತು ಆರ್ಥಿಕ ಸುಧಾರಣೆ ಕಂಡು ಬರುತ್ತೆ. ವಿಶೇಷವಾಗಿ ಪರಶಿವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನ
ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ತಪ್ಪದೆ ಪರಿಹಾರವನ್ನ ಮಾಡಿ ನಿಮ್ಮೆಲ್ಲಾ ಕಷ್ಟಗಳು ದೂರ ಮಾಡಿಕೊಳ್ಳಿ. ಪ್ರೀತಿಯ ವಿಚಾರದಲ್ಲಿ ಮೀನರಾಶಿಯವರದ್ದು ಆತ್ಮಗಳ ಮಿಲನ. ಇವರು ಪ್ರೀತಿಯನ್ನ ಒಂದು ದೈವಿಕ ಅನುಭವವೆಂದು ಭಾವಿಸ್ತಾರೆ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಅತಿಯಾದ ಆದರ್ಶವಾದ ಮತ್ತು ವಾಸ್ತವವನ್ನ ನಿರ್ಲಕ್ಷಿಸುವ ಸ್ವಭಾವವೇ ಇವರ ಸಂಬಂಧಗಳಲ್ಲಿ ಬಿರುಕು ತರಬಹುದು. ಇವರು ತಮ್ಮ ಸಂಗಾತಿಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಥವಾ ಅವರಿಂದ ಅಸಾಧ್ಯವಾದದ್ದನ್ನ ನಿರೀಕ್ಷಿಸಬಹುದು. ಯಾರಾದ್ರೂ ಇವರ ನಂಬಿಕೆಗೆ ದ್ರೋಹ ಬಗೆದ್ರೆ ಇವರು ಸಂಪೂರ್ಣವಾಗಿ ಕುಸಿದು ಹೋಗ್ತಾರೆ. ನೋವಿನಿಂದ ಹೊರಬರಲು ಇವರಿಗೆ ಬಹಳ ಸಮಯ ಬೇಕು. ಇವರು ವಾಸ್ತವವನ್ನ ಒಪ್ಪಿಕೊಂಡು ಜನರನ್ನ ಅವರು ಇದ್ದ ಹಾಗೆ ಸ್ವೀಕರಿಸಲು ಕಲಿತ್ರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತೆ. ಮೀನರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ. ವಾಸ್ತವದಿಂದ ಪಾಲಾಯನ ಮಾಡುವುದು, ಕಠಿಣ ಪರಿಸ್ಥಿತಿಯನ್ನ ಎದುರಿಸುವ ಬದಲು ತಮ್ಮದೇ ಆದ ಕಲ್ಪನಾ ಲೋಕದಲ್ಲಿ ಮುಳುಗಿಬಿಡ್ತಾರೆ. ಅತಿಯಾದ ಸೂಕ್ಷ್ಮತೆ, ಸಣ್ಣ ವಿಚಾರಗಳಿಗೂ ಬಹಳ ಬೇಗ ನೋವು ಮಾಡಿಕೊಳ್ತಾರೆ ಮತ್ತು ಇತರರ ನಕಾರಾತ್ಮಕ ಶಕ್ತಿಯನ್ನ ಸುಲಭವಾಗಿ ಹೀರಿಕೊಳ್ತಾರೆ. ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡ್ತಾರೆ. ಯಾವಾಗ್ಲೂ ಗೊಂದಲದಲ್ಲಿರೋದ್ರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ವಿಫಲರಾಗಬಹುದು. ಸುಲಭವಾಗಿ ಮೋಸ ಹೋಗ್ತಾರೆ. ಎಲ್ಲರನ್ನ ತಮ್ಮಂತೆಯೇ ಒಳ್ಳೆಯವರೆಂದು ನಂಬಿ ಸುಲಭವಾಗಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ಮೀನರಾಶಿಯವರದ್ದು ಬಹಳ ಸೂಕ್ಷ್ಮವಾದ ಆರೋಗ್ಯ. ಇವರು ಮುಖ್ಯವಾಗಿ ಪಾದಗಳಿಗೆ ಸಂಬಂಧಪಟ್ಟ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲಬಹುದು. ಇತರರ ಒತ್ತಡ ಮತ್ತು ನಕಾರಾತ್ಮಕತೆಯನ್ನ ಹೀರಿಕೊಳ್ಳುವುದರಿಂದ ಇವರಿಗೆ ಮಾನಸಿಕ ಆತಂಕ, ಖಿನ್ನತೆ ಮತ್ತು ನಿದ್ರಾಹೀನತೆ ಅಂತಹ ಸಮಸ್ಯೆಗಳು ಸಾಮಾನ್ಯ. ಬನ್ನಿ ಈಗ ಮೀನರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಗುರುವಿನ ಆಳ್ವಿಕೆಯಲ್ಲಿರುವ ಇವರ ಜೀವನದ ಅಂತಿಮ ಗುರಿ ಮೋಕ್ಷ ಅಥವಾ ಬಿಡುಗಡೆ. ಆದ್ರೆ ಈ ಬಿಡುಗಡೆ ಕೇವಲ ಆಧ್ಯಾತ್ಮಿಕವಲ್ಲ, ಅದು ಭಾವನಾತ್ಮಕ ಬಿಡುಗಡೆ ಕೂಡ ಹೌದು. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸೋದು ಮತ್ತು ವಾಸ್ತವ ಜಗತ್ತಿನಲ್ಲಿ ಸಮತೋಲನವನ್ನ ಕಂಡುಕೊಳ್ಳುವುದು. ಯಾವಾಗಲೂ ಇವರು ಇತರರ ನೋವಿಗಾಗಿ ತಮ್ಮನ್ನ ತಾವು ಶಿಕ್ಷಿಸಿಕೊಳ್ಳೋದನ್ನ ನಿಲ್ಲಿಸುತ್ತಾರೋ ಯಾವಾಗ ತಮ್ಮ ಭಾವನಾತ್ಮಕ ಗಡಿಗಳನ್ನ ಹಾಕಿಕೊಳ್ಳಲು ಕಲಿಯುತ್ತಾರೋ ಆಗ್ಲೇ ಇವರ ನಿಜವಾದ ಶಕ್ತಿ ಜಾಗೃತವಾಗುತ್ತೆ. ತಮ್ಮ ಆತ್ಮವಿಶ್ವಾಸವನ್ನ ಕೇವಲ ಕನಸು ಕಾಣಲು ಬಳಸದೆ ವಾಸ್ತವದಲ್ಲಿ ದಾರಿದೀಪವಾಗಿ ಬಳಸಲು ಕಲಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ತಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಸೇತುವೆಯಾಗುವುದೇ ಇವರ ಜೀವನದ ಅಂತಿಮ ಗುರಿ. ಮೀನರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಗಡಿಗಳನ್ನ ಹಾಕಿಕೊಳ್ಳಿ. ಎಲ್ಲರಿಗೂ ಸಹಾಯ ಮಾಡೋದು ಒಳ್ಳೆಯದು, ಆದ್ರೆ ನಿಮ್ಮ ಶಕ್ತಿಯನ್ನ ಮೀರಿ ಸಹಾಯ ಮಾಡಲು ಹೋಗಬೇಡಿ. ಇಲ್ಲ ಎಂದು ಹೇಳಲು ಕಲೀರಿ. ಧ್ಯಾನವನ್ನ ರೂಢಿಸಿಕೊಳ್ಳಿ. ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ನಿಮ್ಮ ಶಕ್ತಿ ಹೆಚ್ಚುತ್ತದೆ. ವಾಸ್ತವಕ್ಕೆ ಹತ್ತಿರವಿರಿ. ಕನಸು ಕಾಣೋದು ತಪ್ಪಲ್ಲ, ಆದ್ರೆ ವಾಸ್ತವದ ಜವಾಬ್ದಾರಿಗಳಿಂದ ದೂರ ಓಡಬೇಡಿ. ನಕಾರಾತ್ಮಕ ಜನರಿಂದ ದೂರವಿರಿ. ನೀವು ಸುಲಭವಾಗಿ ಇತರರ ಪ್ರಭಾವಕ್ಕೆ ಒಳಗಾಗೋದ್ರಿಂದ ಸಕಾರಾತ್ಮಕ ಜನರೊಂದಿಗೆ ಸಮಯ ಕಳೆಯಿರಿ. ವಿಶೇಷವಾಗಿ ಮೀನರಾಶಿಯವರಿಗೆ ಸಾಕ್ಷಾತ್ ಪರಶಿವನ ಕೃಪೆಯನ್ನ ಪಡೆಯಲು ಒಂದು ಸರಳ ಪರಿಹಾರವಿದು. ಪ್ರತಿ ಸೋಮವಾರ ಅಥವಾ ಗುರುವಾರ ಹತ್ತಿರದ ಶಿವನ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನಿಂದ ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಬಿಲ್ವೆ ಪತ್ರೆ ಮತ್ತು ಬಿಳಿ ಹೂವನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ದೈವಿಕ ರಕ್ಷಣೆ ದೊರೆಯುತ್ತದೆ. ಹಾಗಾದ್ರೆ ಮೀನರಾಶಿ ಅಂದ್ರೆ ಕೇವಲ ಕನಸು, ಗೊಂದಲ ಮತ್ತು ದೌರ್ಬಲ್ಯವಲ್ಲ. ಅವರೊಳಗೆ ಜಗತ್ತನ್ನೇ ಪ್ರೀತಿಸುವ ವಿಶಾಲವಾದ ಹೃದಯವಿದೆ. ಇತರರ ನೋವನ್ನ ಗುಣಪಡಿಸುವ ದೈವಿಕ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕತೆಯ ಅತ್ಯುನ್ನತ ಮಟ್ಟವನ್ನ ತಲುಪುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ದಾರಿ ತಪ್ಪಿದವರಂತೆ ಕಂಡರೂ ಅವರು ಬ್ರಹ್ಮಾಂಡದ ಜೊತೆ ಸಂಭಾಷಣೆ ನಡೆಸಬಲ್ಲ ಯೋಗಿಗಳು. ಮುಂದಿನ ಬಾರಿ ನೀವು ಯಾವುದೇ ಮೀನರಾಶಿಯವರನ್ನ ಭೇಟಿಯಾದಾಗ ಅವರ ಶಾಂತ ಸ್ವಭಾವದ ಹಿಂದಿರುವ ಆಳವಾದ ಮತ್ತು ಜ್ಞಾನವುಳ್ಳ ಆತ್ಮವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳ್ನಗುವ ಮುಖವಾಡ ಧರಿಸುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದ್ರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ. ಮೀನರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ.
ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಈ ವಿಡಿಯೋ ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಶನಿ ಪ್ರಭಾವದಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಮೀನರಾಶಿಯವರೇ, ನೀವು ಅತಿ ಸೂಕ್ಷ್ಮ ಮನಸ್ಸಿನವರು. ಬೇರೆಯವರ ಸಣ್ಣ ನೋವನ್ನ ಕೂಡ ಸಹಿಸಿಕೊಳ್ಳೋದಿಲ್ಲ. ಆದ್ರೆ ನಿಮಗೆ ನಿರಂತರವಾಗಿ ನೋವು, ಮೋಸ ಮತ್ತು ಒಂಟಿತನ ಕಾಡಿದೆ. ಹೇಳಿಕೊಳ್ಳಲಾಗದೆ ನೋವು, ಕಾರಣವೇ ಇಲ್ಲದ ಅಪವಾದಗಳು. ನೀವು ಒಳ್ಳೆಯದನ್ನೇ ಬಯಸಿದ್ರು ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡ್ರು. ನಿಮ್ಮ ಒಳ್ಳೆಯತನವನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ನಿಮಗೆ ಮೋಸ ಮಾಡಿದ್ರು. ಆರ್ಥಿಕವಾಗಿ ಅದೆಷ್ಟು ಕಷ್ಟ ಎದುರಿಸಿದ್ದೀರಿ ಅಂದ್ರೆ ರಾತ್ರಿ ಮಲಗುವಾಗ ಕಣ್ಣೀರು ಹಾಕದೆ ನೀವು ಮಲಗಿದ ದಿನಗಳೇ ಕಡಿಮೆ. ನಿಮ್ಮದೆಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ. ಆದ್ರೆ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಹಿಡಿತ ನಿಮ್ಮನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು. ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನ ಕೊಟ್ಟನು. ಆದ್ರೆ ಆ ಕಷ್ಟದ ದಿನಗಳನ್ನ, ಆ ಕರಾಳ ಅಧ್ಯಾಯನ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲ ನೀಡಲು ಬಯಸಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ನಿಮ್ಮ ವೃತ್ತಿ ಜೀವನ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ನಿಮ್ಮಲ್ಲಿರುವ ಪ್ರತಿಭೆಗೆ ಮತ್ತು ಜ್ಞಾನಕ್ಕೆ ತಕ್ಕ ಬೆಲೆ ಸಿಗಲಿಲ್ಲ. ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ. ಆದ್ರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನ ಅತ್ಯಂತ ಬಲಪಡಿಸುತ್ತದೆ. ಯಾರು ನಿಮ್ಮನ್ನ ಕಡೆಗಣಿಸಿದ್ದಾರೋ ಅವರೇ ನಿಮ್ಮ ಬಳಿ ಸಲಹೆ ಕೇಳಿ ಬರುವ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ. ನಿಮ್ಮ ಸೃಜನಶೀಲತೆಗೆ ಈಗ ದೊಡ್ಡ ಮನ್ನಣೆ ಸಿಗಲಿದೆ. ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶಗಳು ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತೆ. ಸಂಬಳ, ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನ ಕಾಣ್ತೀರಿ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ. ಎರಡನೆಯದಾಗಿ, ಶತ್ರುಗಳ ಕಾಟ ಮತ್ತು ಕೋರ್ಟ್ ಕಚೇರಿ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಹೇಳಿಕೆಗಳನ್ನ ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವುದರಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ನೀವು ಸೂಕ್ಷ್ಮ ಮನಸ್ಸಿನವರಾಗಿದ್ದರಿಂದ ಸಣ್ಣ ಮಾತು ನಿಮಗೆ ದೊಡ್ಡ ಗಾಯ ಮಾಡಿತ್ತು. ಆದ್ರೆ ಆ ಸಮಯದಲ್ಲಿ ನಿಮ್ಮ ರಾಶಿಯಾಧಿಪತಿ ಗುರುವು ದೈವಿಕ ನ್ಯಾಯವನ್ನು ಒದಗಿಸ್ತಾನೆ. ಆ ಶತ್ರುಗಳು ತಾವಾಗಿಯೇ ನಾಶವಾಗ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನ ನೀವು ನಿಮ್ಮ ಕಣ್ಣಾರೆ ನೋಡುತ್ತೀರಿ. ನಿಮ್ಮ ಮೇಲಿದ್ದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನು ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು. ಆದ್ರೆ ಈಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಕೇಸಿನಲ್ಲಿ ನಿಮಗೆ ಜಯ ಸಿಗೋದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ. ಸಣ್ಣ ಸಣ್ಣ ವಿಷಯಗಳ ಜಗಳಗಳು, ಅನಗತ್ಯ ಮನಸ್ತಾಪ, ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ. ಆದ್ರೆ ಆ ಶುಭ ಸಮಯದಲ್ಲಿ ನಿಮ್ಮ ರಾಶಿಯಾಧಿಪತಿ ಗುರುವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಮತ್ತೆ ಚಿಗುರಿಸ್ತಾನೆ. ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ. ಇನ್ನು ಮದುವೆಯಾಗದಂತಹ ಮೀನರಾಶಿಯ ಯುವಕ ಯುವತಿಯರಿಗೆ ನಿಮಗೆ ಒಳ್ಳೆಯ ಸಂಬಂಧ ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನ ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ಸಂತಾನ ಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನ ಬಲಪಡಿಸ್ತಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು.
ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನ ಕಾಡ್ತಿತ್ತು. ಆದ್ರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ್ರೆ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು, ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನ ತಂದುಕೊಡ್ತಾರೆ. ನಿಮ್ಮ ಚಿಂತೆ ದೂರವಾಗಲಿದೆ. ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ. ನೀವು ನಂಬಿಕೊಂಡು ಕೊಟ್ಟ ಸಾಲ, ನಿಮ್ಮ ಒಳ್ಳೆತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ. ಆ ಹಣ ಇನ್ನೇನೂ ಬರೋದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ. ಆದ್ರೆ ಈಗ ಯಾರು ನಿಮ್ಮಿಂದ ಹಣವನ್ನ ಪಡೆದಿದ್ರೋ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ. ಇಷ್ಟೆಲ್ಲ ನಿರೀಕ್ಷಿತ ಧನಾಗಮನ, ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲಾ ಸಾಲಗಳು ತೀರಿ ನೀವು ಸಾಲಮುಕ್ತರಾಗುವ ಸಮಯವಿದು. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿ ಬಿಡಬೇಕು ಎನ್ನುವಂತಹ ಸ್ಥಿತಿಯಲ್ಲಿದ್ದ ನಿಮಗೆ ಈಗ ಪುನರ್ಜನ್ಮ ನೀಡಲಿದೆ. ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಒಂದು ಸೃಜನಶೀಲ ಆಲೋಚನೆಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು 10 ಪಟ್ಟು ಹೆಚ್ಚಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದ್ರೆ ನಿಮ್ಮ ಮುಂದೆ ಒಂದು ದೊಡ್ಡ ಕಷ್ಟಕರವಾದ ಸವಾಲು ಕೂಡ ಎದುರಾಗಲಿದೆ. ಈ ಸವಾಲನ್ನ ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರೋದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರೋದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನ ನೆನೆಯೋದು. ಹೌದು, ಮೀನರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಗುರು. ನೀವು ಜ್ಞಾನಿಗಳು, ದೈವ ಭಕ್ತರು, ಆದ್ರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು. ನಿಮಗೆ ಯಾರು ಮೋಸ ಮಾಡಿದ್ರೋ, ಯಾರು ನೋವು ಕೊಟ್ರೋ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನ ಹಾಳು ಮಾಡ್ಕೊಳ್ತೀರಿ. ಈಗ ಅನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೇ ನೆನೆಸುತ್ತಾ ಇದೆಲ್ಲ ನಿಜವೇ, ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೇ ಇರುವ ಅಪಾಯವಿದೆ. ಯಶಸ್ಸು ಪಡೆಯೋದು ಎಷ್ಟು ಮುಖ್ಯವೋ ಅದನ್ನ ಧೈರ್ಯದಿಂದ, ಸಂತೋಷದಿಂದ ಅನುಭವಿಸೋದು ಅದಕ್ಕಿಂತ ಮುಖ್ಯ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗೋದು ಹೇಗೆ? ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ, ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮಗೆ ನೋವು ಕೊಟ್ಟವರನ್ನ ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ. ಅವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ. ಹಳೆಯ ಗಾಯವನ್ನ ನೆನೆದು ಕೆರೆದು ನೋವು ಮಾಡಿಕೊಳ್ಳುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ. ಇದು ನಿಮ್ಮ ಮನಸ್ಸನ್ನ ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿಯನ್ನ ನೀಡುತ್ತೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನ ತಲೆಗೇರಿಸಿಕೊಳ್ಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಮೀನರಾಶಿಯವರೇ, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ, ನಿಮ್ಮ ವಿಜಯ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನೋ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.